ಸ್ನೇಹಿತರೆ, ಮಹಾಭಾರತದಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಅಧರ್ಮದ ಮಾರ್ಗದಲ್ಲೇ ನಡೆದವರೇ ಹೆಚ್ಚು. ಅಂಥವರ ಮಧ್ಯೆ ಧರ್ಮವನ್ನು ಎತ್ತಿಡಿದವನು ಯುಧಿಷ್ಠಿರ ಮಾತ್ರ. ಈತನು ಧರ್ಮರಾಜನೆಂದೇ ಪ್ರಸಿದ್ಧ. ಯುಧಿಷ್ಠಿರ ಯಾವಾಗಲೂ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದವನು. ಯಾವುದೇ ಕಾರಣಕ್ಕೂ ಅವನು ಅಧರ್ಮ ಅಸತ್ಯದ ಮಾರ್ಗವನ್ನು ಹಿಡಿದವನಲ್ಲ. ಜೀವನದಲ್ಲಿ ಆತನಿಗೆ ಎಂತಹದ್ದೇ ಸಂದರ್ಭ ಎದುರಾದರೂ ಅವನು ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಬಿಟ್ಟವನಲ್ಲ. ಯುಧಿಷ್ಠಿರನು ಇತರರು ಕೂಡ ತನ್ನಂತೆ ಸತ್ಯದ ಮಾರ್ಗದಲ್ಲಿ ನಡೆಯಬೇಕೆಂದು ಸದಾ ಬಯಸುತ್ತಾನೆ. ಅವನ ಸ್ವಂತ ತಾಯಿಯಾದ ಕುಂತಿಯೇ ಆತನಿಗೆ ಸುಳ್ಳು ಹೇಳಿದಾಗ ಅತ್ಯಂತ ಕೋಪಗೊಂಡವನು. ಕುಂತಿ ಮಾಡಿದ ತಪ್ಪಿನಿಂದಾಗಿ ಯುಧಿಷ್ಠಿರನು ಕೇವಲ ಕುಂತಿಗೆ ಮಾತ್ರವಲ್ಲ, ಸಂಪೂರ್ಣ ಸ್ತ್ರೀಕುಲಕ್ಕೆ ಘೋರವಾದ ಶಾಪವನ್ನು ನೀಡಿದ್ದಾನೆ. ಧರ್ಮರಾಜನಾದ ಯುಧಿಷ್ಠಿರನು ಸ್ತ್ರೀಕುಲಕ್ಕೆ ನೀಡಿದ ಶಾಪವಾದರೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳುವ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮಹಾಭಾರತದ ಯುದ್ಧದ ಸಮಯದಲ್ಲಿ ಅರ್ಜುನನು ಕರ್ಣನನ್ನು ಕೊಂದಾಗ ಕುಂತಿ ಅವನ ದೇಹವನ್ನು ನೋಡಿದ ನಂತರ ತಾಯಿಯಾಗಿ ಮಗನ ಸಾವನ್ನು ನೋಡಿ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಕುಂತಿ ಕರ್ಣನ ಮೃತ ದೇಹವನ್ನು ನೋಡುತ್ತಿದ್ದಂತೆ ಜೋರಾಗಿ ಅಳುತ್ತಾ ಓಡಿ ಬಂದು ಅವನ ದೇಹವನ್ನು ತಬ್ಬಿಕೊಂಡು ಗೋಗರಿದಳು. ಕುಂತಿ ಪುತ್ರರು ತಮ್ಮ ತಾಯಿಯ ಕುಂತಿಯ ದುಃಖಕ್ಕೆ ಹೆಗಲಾಗುವ ಬದಲು ಆಶ್ಚರ್ಯಕ್ಕೆ ಒಳಗಾದರು. ನಮ್ಮ ತಾಯಿ ಯಾಕೆ ಹೀಗೆಲ್ಲ ವರ್ತಿಸಿದ್ದಾರೆ ಎಂಬುದು ಅವರಿಗೆ ತಿಳಿದೇ ಹೋಯಿತು. ಏಕೆಂದರೆ ಕರ್ಣ ಅವರಿಗೆ ಶತ್ರುನಾಗಿದ್ದ. ಶತ್ರು ಮರಣ ಹೊಂದಿದ ತಕ್ಷಣ ತಾಯಿ ಯಾಕೆ ಅಳುತ್ತಿದ್ದಾಳೆ ಎಂದು ಯೋಚಿಸಲು ಆರಂಭಿಸಿದರು. ನಂತರ ಪಾಂಡುವಿನ ಮಗ ತಾಯಿಯ ಕುಂತಿಯನ್ನು ಕುರಿತು ತಮ್ಮ ಶತ್ರು ಕರ್ಣನ ದೇಹವನ್ನು ನೋಡಿ ಇಷ್ಟೊಂದು ಅಳಲು ಕಾರಣವೇನೆಂದು ಕೇಳುತ್ತಾನೆ. ಬಳಿಕ ಕುಂತಿಯು ಸತ್ಯವನ್ನು ನುಂಗಿಕೊಳ್ಳಲಾರದೆ ಪಾಂಡು ಪುತ್ರರಿಗೆ ಕರ್ಣ ನಿಮ್ಮ ಶತ್ರುವಲ್ಲ, ಕರ್ಣ ನಿಮ್ಮೆಲ್ಲರ ಸಹೋದರ ಎನ್ನುವ ಕಟುವಾದ ಸತ್ಯವನ್ನು ಹೇಳುತ್ತಾರೆ. ಬಳಿಕ ಕುಂತಿಯು ಸತ್ಯವನ್ನು ನುಂಗಿಕೊಳ್ಳಲಾಗದೆ ಪಾಂಡು ಪುತ್ರರಿಗೆ ಕರ್ಣ ನಿಮ್ಮ ಶತ್ರುವಲ್ಲ, ಕರ್ಣ ನಿಮ್ಮೆಲ್ಲರ ಸಹೋದರ ಎನ್ನುವ ಕಟುವಾದ ಸತ್ಯವನ್ನು ಹೇಳುತ್ತಾಳೆ. ತನಗೆ ಮದುವೆಯಾಗುವ ಮೊದಲೇ ಓರ್ವ ಮಗನಿದ್ದ, ಆತನಿಗೆ ಕರ್ಣ ಎಂದು ಹೇಳುತ್ತಾಳೆ. ದುರ್ವಾಸ ಮುನಿಗಳಿಂದ ಮಂತ್ರವನ್ನು ಪಡೆದುಕೊಂಡು ಕರ್ಣಿಗೆ ಜನ್ಮ ನೀಡಿರುವ ವಿಚಾರವನ್ನು ತಿಳಿಸುತ್ತಾಳೆ. ತಾಯಿ ಕುಂತಿಯಿಂದ ಇದನ್ನು ಕೇಳಿದ ಧರ್ಮರಾಜ ಯುಧಿಷ್ಠಿರನಿಗೆ ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ನಮ್ಮ ಮತ್ತು ಕರ್ಣನ ತಾಯಿಯಾಗಿ ಸತ್ಯವನ್ನು ನಿಮ್ಮಿಂದ ಮರೆಯಾಚಿದ್ದರಿಂದ ನಾವು ಸೋದರನ್ನೇ ಕೊಂದ ಕಳಂಕಕ್ಕೆ ಒಳಗಾಗಿದ್ದೇವೆಂದು ಕೋಪವನ್ನು ಹೊರಹಾಕುತ್ತಾನೆ. ಈ ಸಮಯದಲ್ಲಿ ಯುಧಿಷ್ಠಿರನು ತಮ್ಮ ತಾಯಿ ಕುಂತಿ ಮಾಡಿದ ತಪ್ಪಿಗೆ ಇಡೀ ಬ್ರಹ್ಮಾಂಡದ ಶ್ರೀಕುಲವನ್ನು ಶಪಿಸುತ್ತಾನೆ. ಇಂದಿನಿಂದ ತಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರವನ್ನು ಬಚ್ಚಿಟ್ಟುಕೊಳ್ಳದಂತಾಗಲಿ ಎಂದು ಶಪಿಸುತ್ತಾನೆ. ಅಂದಿನಿಂದ ಬ್ರಹ್ಮಾಂಡದ ಯಾವುದೇ ಮಹಿಳೆಗೆ ರಹಸ್ಯವನ್ನು ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ನಂಬಿಕೆಯಿದೆ. ಕುಂತಿಯ ಮಾಡಿದ ತಪ್ಪಿನಿಂದಾಗಿ ಯುಧಿಷ್ಠಿರನು ಸಂಪೂರ್ಣ ಸ್ತ್ರೀಕುಲವನ್ನು ಶಪಿಸುತ್ತಾನೆ. ಆತನ ಶಾಪದ ಪರಿಣಾಮವಾಗಿ ಇಂದಿಗೂ ಮಹಿಳೆಯರಿಗೆ ತಮ್ಮ ಮನಸ್ಸಿನಲ್ಲಿ ರಹಸ್ಯವನ್ನು ಬಿಚ್ಚಿಟ್ಟುಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.